ದಿನದ ಈ 3 ಸಮಯದಲ್ಲಿ ಹನುಮಾನ್ ಚಾಲೀಸಾ ಪಠಿಸಿದರೆ ಡಬಲ್ ಲಾಭ. ಹನುಮಾನ್ ಚಾಲೀಸಾವನ್ನು ನಿಯಮಾನುಸಾರ ಪಠಿಸಿದರೆ ಮಾತ್ರ ಅದರಿಂದ ನಮಗೆ ಪ್ರಯೋಜನಗಳು ದೊರೆಯುವುದು. ಹನುಮಾನ್ ಚಾಲೀಸಾದ ಪಠಣದಿಂದ ನಮಗೆ ಎಣಿಕೆಗೂ ಮೀರಿದಷ್ಟು ಪ್ರಯೋಜನಗಳಿವೆ. ಹನುಮಾನ್ ಚಾಲೀಸಾವನ್ನು ನಾವು ಯಾವ ಸಮಯದಲ್ಲಿ ಪಠಿಸಬೇಕು? ಹನುಮಾನ್ ಚಾಲೀಸಾವನ್ನು ನಾವು ಈ 3 ಸಮಯದಲ್ಲೇ ಪಠಿಸಬೇಕು. ಹನುಮಾನ್ ಚಾಲೀಸಾವು ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಪವಿತ್ರ ಸ್ತೋತ್ರವಾಗಿದೆ. 40 ಸಾಲುಗಳ ಈ ಹನುಮಾನ್ ಚಾಲೀಸಾವನ್ನು ಪಠಿಸುವುದರಿಂದ ಆಧ್ಯಾತ್ಮಿಕ ಬೆಳವಣಿಗೆಯಾಗುವುದು, ಅಡೆತಡೆಗಳು ನಿವಾರಣೆಯಾಗುವುದು. ತುಳಸಿದಾಸರು ರಚಿಸಿರುವ ಈ ಹನುಮಾನ್ ಚಾಲೀಸಾವು ಆತನ ಭಕ್ತಿ ಮತ್ತು ಶಕ್ತಿಗೆ ಸಮರ್ಪಿತವಾಗಿದೆ. ಮಂಗಳಕರ ಸಮಯದಲ್ಲಿ ಹನುಮಾನ್ ಚಾಲೀಸಾವನ್ನು ಪಠಿಸುವುದರಿಂದ ಆಂಜನೇಯನ ಅಪರಿಮಿತ ಆಶೀರ್ವಾದವು ನಮಗೆ ಮಾರ್ಗದರ್ಶಿಯಾಗುತ್ತದೆ. ಇಲ್ಲಿ ನಾವು ಹನುಮಾನ್ ಚಾಲೀಸಾವನ್ನು ಪಠಿಸಲು ಉತ್ತಮವಾದ 3 ಸಮಯವನ್ನು ಹೇಳಿದ್ದು, ಈ 3 ಸಮಯದಲ್ಲಿ ಹನುಮಾನ್ ಚಾಲೀಸಾವನ್ನು ಓದುವುದರಿಂದ ನಮ್ಮಲ್ಲಿನ ಭಯ, ನಕಾರಾತ್ಮಕತೆ ಮತ್ತು ಆತಂಕವು ದೂರಾಗುತ್ತದೆ. ಹನುಮಂತನ ಕೃಪೆಯಿಂದ ದೈವಿಕ ಆಶೀರ್ವಾದ, ರಕ್ಷಣೆ ಮತ್ತು ಯಶಸ್ಸು ಪ್ರಾಪ್ತವಾಗುತ್ತದೆ. ಈ 3 ಸಮಯದಲ್ಲಿ ಹನುಮಾನ್ ಚಾಲೀಸಾವನ್ನು ಪಠಿಸಿ. 1. ಸೂರ್ಯೋದಯದ ಸಮಯ. ನಮ್ಮ ಪ್ರತಿಯೊಂದು ದಿನವೂ ಸೂರ್ಯೋದಯದಿಂದ ಪ್ರಾರಂಭವಾಗುತ್ತದೆ. ನಿಮ್ಮ ದಿನದ ಆರಂಭವನ್ನು ಸೂರ್ಯೋದಯದಲ್ಲಿ ಹನುಮಾನ್ ಚಾಲೀಸಾ ಪಠಿಸುವುದರಿಂದ ಪ್ರಾರಂಭವಾಗುತ್ತದೆ. ಸೂರ್ಯೋದಯದ ಸಮಯವನ್ನು ಹನುಮಾನ್ ಚಾಲೀಸಾ ಪಠಿಸಲು ಮಂಗಳಕರ ಸಮಯವೆಂದು ಹೇಳಲಾಗುತ್ತದೆ. ಹೊಸ ದಿನದ ಆರಂಭವು ದೈವಿಕ ಆಶೀರ್ವಾದದೊಂದಿಗೆ ಆರಂಭವಾಗಬೇಕೆಂದು ನೀವು ಬಯಸಿದರೆ ಸೂರ್ಯೋದಯವಾಗುತ್ತಿದ್ದಂತೆ ಭಕ್ತಿ ಮತ್ತು ಪ್ರಾಮಾಣಿಕತೆಯಿಂದ ಹನುಮಾನ್ ಚಾಲೀಸಾವನ್ನು ಪಠಿಸಿ. ಈ ಅಭ್ಯಾಸವು ನಿಮ್ಮ ಮನಸ್ಸು, ದೇಹ ಮತ್ತು ಚೈತನ್ಯವನ್ನು ಶಕ್ತಿಯುತಗೊಳಿಸಲು ಸಹಾಯ ಮಾಡುತ್ತದೆ. ಮುಂದಿನ ದಿನಕ್ಕಾಗಿ ಧನಾತ್ಮಕ ಧ್ವನಿಯನ್ನು ತರುತ್ತದೆ. ಈ ಸಮಯದಲ್ಲಿ ಹನುಮಾನ್ ಚಾಲೀಸಾ ಪಠಣ ಮಾಡುವುದರಿಂದ ನೀವು ಅಡೆತಡೆಗಳಿಂದ ಪರಿಹಾರ ಕಂಡುಕೊಳ್ಳುತ್ತೀರಿ, ಯಶಸ್ಸನ್ನು ಸಾಧಿಸುತ್ತೀರಿ, ದಿನವಿಡೀ ಶಾಂತ ಮತ್ತು ಏಕಾಗ್ರ ಮನಸ್ಸನ್ನು ಹೊಂದಬಹುದು. ಸೂರ್ಯೋದಯದ ಸಮಯದಲ್ಲಿ ಹನುಮಾನ್ ಚಾಲೀಸಾದ ನಿಯಮಿತವಾದ ಪಠಣವು ನಿಮ್ಮ ಮಾನಸಿಕ ಸ್ಪಷ್ಟತೆಯನ್ನು ಹೆಚ್ಚಿಸುತ್ತದೆ, ನಿಮ್ಮ ಆತ್ಮವಿಶ್ವಾಸ ಮತ್ತು ನಿರ್ಣಯವನ್ನು ವೃದ್ಧಿಸುತ್ತದೆ. 2. ಸೂರ್ಯಾಸ್ತದ ಸಮಯ. ಸೂರ್ಯೋದಯದ ಸಮಯ ಹೇಗೆ ದಿನದ ಆರಂಭವನ್ನು ಸೂಚಿಸುತ್ತದೆಯೋ ಹಾಗೆ ಸೂರ್ಯಾಸ್ತದ ಸಮಯವು ದಿನದ ಅಂತ್ಯವನ್ನು ಸೂಚಿಸುತ್ತದೆ. ಸೂರ್ಯಾಸ್ತದ ಸಮಯದಲ್ಲಿ ಹನುಮಾನ್ ಚಾಲೀಸಾವನ್ನು ಪಠಿಸುವುದು ಭಗವಾನ್ ಹನುಮಂತನ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು ಪ್ರಬಲ ಮಾರ್ಗವಾಗಿದೆ. ಈ ಸಮಯವನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಇದು ಹಗಲಿನಿಂದ ರಾತ್ರಿಯತ್ತ ಸಾಗುವ ಪರಿವರ್ತನೆಯನ್ನು ಸೂಚಿಸುತ್ತದೆ. ಇದು ಬೆಳಕು ಮತ್ತು ಕತ್ತಲೆಯ ನಡುವಿನ ಸಮತೋಲನವನ್ನು ಸಂಕೇತಿಸುತ್ತದೆ. ಸೂರ್ಯ ಮುಳುಗುತ್ತಿದ್ದಂತೆ ಹನುಮಾನ್ ಚಾಲೀಸಾವನ್ನು ಭಕ್ತಿಯಿಂದ ಪಠಿಸಬೇಕು. ಈ ಅಭ್ಯಾಸವು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು, ನಿಮ್ಮ ಭಾವನೆಗಳನ್ನು ನಿಯಂತ್ರಣಕ್ಕೆ ತರುತ್ತದೆ ಮತ್ತು ನಿಮ್ಮ ಚೈತನ್ಯವನ್ನು ಪುನರ್ಭರ್ತಿ ಮಾಡಲು ಸಹಾಯ ಮಾಡುತ್ತದೆ. ಹಾಗೆ ಮಾಡುವುದರಿಂದ ನಿಮ್ಮ ಜೀವನದ ಅಡೆತಡೆಗಳು ನಿವಾರಣೆಯಾಗುವುದು, ಯಶಸ್ಸನ್ನು ಸಾಧಿಸಲು ಸಹಾಯವಾಗುವುದು, ಶಾಂತಿ ಮತ್ತು ಸಂತೃಪ್ತಿಯನ್ನು ಅನುಭವಿಸಬಹುದು. ಸೂರ್ಯಾಸ್ತದ ಸಮಯದಲ್ಲಿ ಹನುಮಾನ್ ಚಾಲೀಸಾದ ನಿಯಮಿತವಾದ ಪಠಣವು ನಿಮ್ಮ ಭಾವನಾತ್ಮಕ ಬುದ್ಧಿವಂತಿಕೆಯನ್ನು ಹೆಚ್ಚಿಸುತ್ತದೆ, ಸಹಾನುಭೂತಿ ಮತ್ತು ಭಕ್ತಿಯನ್ನು ಉತ್ತೇಜಿಸುತ್ತದೆ. 3. ಮಲಗುವುದಕ್ಕೂ ಮುನ್ನ. ಹನುಮಾನ್ ಚಾಲೀಸಾವನ್ನು ತಡರಾತ್ರಿಯಲ್ಲಿ ಪಠಿಸುವುದು ಹನುಮಂತನ ರಕ್ಷಣಾತ್ಮಕ ಶಕ್ತಿಯನ್ನು ಪಡೆದುಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ. ಈ ಸಮಯವನ್ನು ಆಧ್ಯಾತ್ಮಿಕ ಬೆಳವಣಿಗೆಗೆ ಸೂಕ್ತವೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಇದು ರಾತ್ರಿಯ ನಿಶ್ಚಲತೆಯನ್ನು ಸೂಚಿಸುತ್ತದೆ. ಈ ಸಮಯ ಮನಸ್ಸಿನ ಶಾಂತತೆಯನ್ನು ಸಂಕೇತಿಸುತ್ತದೆ. ಮಲಗುವ ಮುನ್ನ ಹನುಮಾನ್ ಚಾಲೀಸಾವನ್ನು ಭಕ್ತಿಯಿಂದ ಪಠಿಸಿ, ಭಗವಾನ್ ಹನುಮಂತನ ರಕ್ಷಣೆ ಮತ್ತು ಮಾರ್ಗದರ್ಶನವನ್ನು ಬೇಡಿಕೊಳ್ಳಿ. ಈ ಅಭ್ಯಾಸವು ನಿಮ್ಮ ಮನಸ್ಸನ್ನು ಶುದ್ಧೀಕರಿಸಲು, ನಿಮ್ಮ ಭಾವನೆಗಳನ್ನು ಶಾಂತಗೊಳಿಸಲು ಮತ್ತು ನಿಮ್ಮ ಆತ್ಮವನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ಮಲಗುವ ಮುನ್ನ ಹನುಮಾನ್ ಚಾಲೀಸಾವನ್ನು ಪಠಿಸುವುದರಿಂದ ನಮ್ಮಲ್ಲಿನ ಅಂತಃಪ್ರಜ್ಞೆಯು ಜಾಗೃತಗೊಳ್ಳುತ್ತದೆ, ಆಂತರಿಕ ಆತ್ಮದೊಂದಿಗೆ ಆಳವಾದ ಸಂಪರ್ಕವನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಈ 3 ಸಮಯದಲ್ಲಿ ನಾವು ಹನುಮಾನ್ ಚಾಲೀಸಾವನ್ನು ನಿರಂತರವಾಗಿ ಪಠಿಸುವುದರಿಂದ ನಮ್ಮ ಜೀವನದ ಅಡೆತಡೆಗಳೆಲ್ಲ ದೂರಾಗುವುದು, ಜೀವನದಲ್ಲಿ ಯಶಸ್ಸಿನ ಮಾರ್ಗವು ಸರಳವೆನಿಸಿಕೊಳ್ಳುವುದು, ರಕ್ಷಣೆ ಮತ್ತು ಆರೋಗ್ಯವನ್ನು ಹೊಂದಬಹುದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.